ವೀಕ್ಷಕರೇ, ಕೆಲವೊಮ್ಮೆ ವಿಧಿ ನಮ್ಮ ಜೊತೆ ಯಾವ ರೀತಿ ಆಟ ಆಡುತ್ತೆ ಅಂತಂದ್ರೆ ಈ ಸೌಭಾಗ್ಯಕ್ಕೆ ಇದನ್ನು ಕೊಡಬೇಕಿತ್ತ ಅಂತ ದೇವರಲ್ಲಿ ಹೇಳಬೇಕು ಅಂತ ಅನಿಸುತ್ತೆ. ಈಗಿನ ಕಾಲದಲ್ಲಿ ನಿಯತ್ತು ಅನ್ನುವ ಪದಕ್ಕೆ ಅರ್ಥವೇ ಇಲ್ಲದಂತಾಗಿದೆ. ಹುಡುಗಿ ನಿಯತ್ತಾಗಿದ್ರೆ ಹುಡುಗ ಮೋಸ ಮಾಡ್ತಾನೆ, ಹುಡುಗ ನಿಯತ್ತಾಗಿದ್ರೆ ಹುಡುಗಿ ಮೋಸ ಮಾಡ್ತಾಳೆ. ಇಬ್ರೂ ನಿಯತ್ತಾಗಿದ್ರೆ ಮನೆಯವರು ಅವರ ಮದುವೆಗೆ ಒಪ್ಪುವುದಿಲ್ಲ. ಒಂದು ವೇಳೆ ಇಬ್ರೂ ನಿಯತ್ತಾಗಿದ್ದು ಮನೆಯವರು ಒಪ್ಪಿಯೂ ಅವರಿಬ್ರಿಗೂ ಮದುವೆ ಆದರೆ ವಿಧಿ ಮೋಸ ಮಾಡುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅದು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರುವ ಹರ್ಷಿತಾ ಪ್ರಶಾಂತ್ ಜೋಡಿ. ಪ್ರಶಾಂತ್ ಹಾಗೂ ಹರ್ಷಿತಾ ಬರೋಬ್ಬರಿ 14 ವರ್ಷ ಪ್ರೀತಿಸಿ ಮನೆಯವನ್ನೆಲ್ಲ ಒಪ್ಪಿಸಿ ಮದುವೆ ಆಗ್ತಾರೆ. ಆದರೆ ವಿಧಿ ಎಷ್ಟು ಕ್ರೂರಿ ಅಂದರೆ ಬರೀ ಮದುವೆ ಆದ 35 ದಿನಕ್ಕೆ ಆ ಹುಡುಗಿ ಯಾರೋ ಮಾಡಿದ ತಪ್ಪಿಗೆ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದಾಳೆ. ಪ್ರಶಾಂತ್ ಹಾಗೂ ಹರ್ಷಿತಾ ಮೂಲತಃ ಬೆಂಗಳೂರಿನವರೇ. 2010ರಲ್ಲಿ ಪ್ರಶಾಂತ್ಗೆ ಆತನ ಫ್ರೆಂಡ್ನ ಮೂಲಕ ಹರ್ಷಿತಾಳ ಪರಿಚಯವಾಗುತ್ತೆ. ಪರಿಚಯ ಸ್ನೇಹಕ್ಕೆ ತಿರುಗುತ್ತೆ. ಆ ಸ್ನೇಹ ಪ್ರೀತಿಗೆ ದಾರಿ ಮಾಡಿಕೊಡುತ್ತೆ. ಇಬ್ಬರೂ ಕೂಡ ಪ್ರೀತಿಯ ಜೊತೆ ತಮ್ಮ ಎಜುಕೇಷನ್ನ ಕೂಡ ಕಂಪ್ಲೀಟ್ ಮಾಡ್ತಾರೆ. ಹರ್ಷಿತಾ MBA ಕಂಪ್ಲೀಟ್ ಮಾಡಿ ಪ್ರತಿಷ್ಠಿತ IT ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿದ್ರು. ಇನ್ನು ಪ್ರಶಾಂತ್ BCom ಕಂಪ್ಲೀಟ್ ಮಾಡಿ ಕ್ಯಾಟರಿಂಗ್ ಬಿಸ್ನೆಸ್ ಮಾಡ್ತಿದ್ರು. ಹರ್ಷಿತಾಗೆ ಒಬ್ಬರು ಅಣ್ಣ ಇದ್ದಾರೆ. ಅಷ್ಟೇ ಅಲ್ಲದೆ ಹರ್ಷಿತಾ ತಂದೆಗೆ ಪ್ಯಾರಲಿಸಿಸ್ ಅಟ್ಯಾಕ್ ಆಗಿದ್ದು ಹರ್ಷಿತಾ ತನ್ನ ಹೆತ್ತವರನ್ನ ಕೂಡ ಗಂಡು ಮಗುನಂತೆ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು. ನಂತರ ಇಬ್ರು ಕೂಡ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತಾರೆ. 14 ವರ್ಷ ಪ್ರೀತಿಸಿದ ನಂತರ ಮನೆಯವರ ಒಪ್ಪಿಗೆಯ ಮೇಲೆ ಇಬ್ರು ಕೂಡ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಾರೆ. ಮದುವೆಯಾಗಿ 35ನೇ ದಿನಕ್ಕೆ ಹರ್ಷಿತಾ ಫ್ರೆಂಡ್ಸ್ ಜೊತೆ ಗೋವಾಗೆ ಹೋಗುವ ಪ್ಲಾನ್ ಮಾಡ್ತಾರೆ. ಪ್ರಶಾಂತ್ಗೆ ಕೂಡ ತನ್ನ ಜೊತೆ ಗೋವಾಗೆ ಬರಲು ಹೇಳ್ತಾರೆ. ಆದರೆ ಪ್ರಶಾಂತ್ಗೆ ಇಷ್ಟ ಇರಲಿಲ್ಲ. ಆದರೆ ಹೆಂಡತಿಯ ಖುಷಿಗೋಸ್ಕರ ಒಪ್ಕೊಂಡು ಗೋವಾಗೆ ಹೋಗೋಕ್ಕೆ ರೆಡಿ ಆಗ್ತಾರೆ. ಮುಂಜಾನೆ ಬೇಗ 4:15ಕ್ಕೆ ಗೋವಾಗೆ ಹೊರಡೋದು ಎಂದು ಪ್ಲಾನ್ ಮಾಡ್ತಾರೆ. ಆಗಲೂ ಕೂಡ ಪ್ರಶಾಂತ್ ಇದರ ಬಗ್ಗೆ ಇಷ್ಟು ಬೇಗ ಯಾಕೆ, ಆರಾಮಾಗಿ ಲೇಟಾಗಿ ಹೋಗೋಣ ಎಂದು ಹೇಳ್ತಾರೆ. ಆದರೆ ಬೇಗನೆ ಹೋಗೋಣ ಎಂದು ಹರ್ಷಿತಾ ಹೇಳ್ತಾರೆ. ಅದರಂತೆ ಪ್ಲಾನ್ ಪ್ರಕಾರ 4:30ಕ್ಕೆ ಮನೆಯಿಂದ ಹೊರಡ್ತಾರೆ. ಗೋವಾಗೆ 2 ಕಾರ್ನಲ್ಲಿ ಹೊರಟಿದ್ರು. ಯಾವತ್ತೂ ಕೂಡ ಬೇರೆಯವರ ಕಾರ್ನಲ್ಲಿ ಹೋಗೋಕ್ಕೆ ರೆಡಿ ಇಲ್ಲದ ಹರ್ಷಿತಾ ಅಂದು ಸ್ವಲ್ಪ ದೂರದವರೆಗೆ ಫ್ರೆಂಡ್ಸ್ ಜೊತೆ ಇರೋಣ ಅಂತ ಫ್ರೆಂಡ್ಸ್ ಇರುವ ಆ ಕಾರ್ನಲ್ಲಿ ಕೂತ್ಕೊಳ್ತಾರೆ. ದಾವಣಗೆರೆಯಲ್ಲಿ ಟಿಫನ್ ಮಾಡೋದು ಅಂತ ಪ್ಲಾನ್ ಆಗಿದ್ದು, ಹಾಗಾಗಿ ದಾವಣಗೆರೆಯಲ್ಲಿ ಟಿಫನ್ ಮಾಡಿ ಪ್ರಶಾಂತ್ ಕಾರ್ಗೆ ಶಿಫ್ಟ್ ಆಗೋದು ಅಂತ ಹರ್ಷಿತಾ ಪ್ಲಾನ್ ಮಾಡಿದ್ಲು. ಅದರಂತೆ ಎಲ್ಲರೂ ಗೋವಾಗೆ ಹೊರಟಿದ್ದು ಪ್ರಶಾಂತ್ ಅವರ ಕಾರು ಮೊದಲು ದಾವಣಗೆರೆ ರೀಚ್ ಆಗಿ ಅವರು ಟಿಫನ್ ಮಾಡ್ತಾರೆ. ಎಷ್ಟೊತ್ತಾದರೂ ಕೂಡ ಹರ್ಷಿತಾ ಇರುವ ಕಾರು ಬರದ ಕಾರಣ ಅಲ್ಲಿರುವವರ ಎಲ್ಲರ ಮೊಬೈಲ್ಗೂ ಮೇಲೆ ಕಾಲ್ ಮಾಡಲು ಸ್ಟಾರ್ಟ್ ಮಾಡಿದ್ರು. ಆದರೆ ಯಾರೂ ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ. ಕೊನೆಗೆ ಏನಾಯಿತು ಇವರಿಗೆ ಅಂತ ನೋಡಕ್ಕೆ ಹೋದಾಗ ಅಲ್ಲಿ ಹರ್ಷಿತಾ ಇರುವ ಕಾರು ಆಕ್ಸಿಡೆಂಟ್ ಆಗಿತ್ತು. ನಂತರ ಆಂಬ್ಯುಲೆನ್ಸ್ ಡ್ರೈವರ್ ಕಾಲ್ ಪಿಕ್ ಮಾಡಿ ಆಸ್ಪತ್ರೆಗೆ ಹೋಗ್ತಿದ್ದೇವೆ ಅಂದರೆ ಹೇಳ್ತಾರೆ. ಆಗ ಅಲ್ಲಿಂದ ಡೈರೆಕ್ಟಾಗಿ ಹಾಸ್ಪಿಟಲ್ಗೆ ಹೋಗ್ತಾರೆ. ಪ್ರಶಾಂತ್ ರೀಚ್ ಆದಾಗ ಹರ್ಷಿತಲನ್ನ ಆಂಬ್ಯುಲೆನ್ಸ್ನಿಂದ ಕೆಳಗಿಳಿಸ್ತಿದ್ರು. ಪ್ರಶಾಂತ್ ಬಂದು ಹೆಂಡತಿಯನ್ನ ಟಚ್ ಮಾಡಿದಾಗ ಅದಾಗಲೇ ಆಕೆಯ ಕೈ ಪೂರ್ತಿ ತಣ್ಣಗಾಗಿತ್ತು. ಅಲ್ಲೇ ಆತನಿಗೆ ಗೊತ್ತಾಯಿತು ತನ್ನ ಹೆಂಡತಿ ಸ್ಪಾಟ್ ಔಟ್ ಆಗಿದ್ದಾಳೆ ಅಂತ. ಏನಾಯಿತು ಅಂತ ನೋಡೋದಾದ್ರೆ ಒಂದು ಲಾರಿ ಟೈರ್ ಬ್ಲಾಸ್ಟ್ ಆಗಿ ಹರ್ಷಿತಾ ಇರುವಂತಹ ಕಾರಿಗೆ ಗುದ್ದಿದ ಫೋರ್ಸ್ಗೆ ಇವರ ಕಾರು ಹೋಗಿ ಇನ್ನೊಂದು ಟ್ರಕ್ಕಿಗೆ ಗುದ್ದಿದೆ. ಅಪಘಾತದಲ್ಲಿ ಹರ್ಷಿತಾ ಸೇರಿ 3 ಸ್ಪಾಟ್ ಔಟ್ ಆಗಿದ್ದಾರೆ. ಮತ್ತೊಬ್ಬರು ಸೀರಿಯಸ್ ಆಗಿದ್ರು. ಈ ರೀತಿ ಬರೀ 28 ವರ್ಷಕ್ಕೆ ಹರ್ಷಿತಾ ತನ್ನ ಗಂಡ ಕುಟುಂಬವನ್ನ ಬಿಟ್ಟು ತೀರಿಕೊಂಡ್ರು. 14 ವರ್ಷ ಪ್ರೀತಿಸಿ ಮದುವೆಯಾದ ಹೆಂಡತಿ ಬರೇ 35 ದಿನಕ್ಕೆ ಬಿಟ್ಟು ಹೋದರೆ ಆತನಿಗೆ ಹೇಗಾಗಿರಬಾರ್ದು ಅಲ್ವಾ?